ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬಂದು ಬೆಳಗಿನ ಜಾವ 6:45 ಆಗ್ತಾ ಬಂದಿದ್ದೆ. 6:45ಗೆ ಸೂರ್ಯ ಕೂಡ ಹುಟ್ಬಿಟ್ಟಿದ್ದಾನೆ. ಒಂದೊಂದು ಟೈಮ್ ಹುಟ್ಟೋದಿಲ್ಲ, ಮೋಡಾಗ್ಲಿದೆ, ತುಂಬಾ ಚೆನ್ನಾಗಿರುತ್ತೆ. ಆದರೆ ಈ ಟೈಮಲ್ಲಿ ಹುಟ್ಬಿಟ್ಟಿದ್ದಾನೆ. ಇವಾಗೇನೋ ಪರವಾಗಿಲ್ಲ. ಈ ಒಂದು ಟೈಮಲ್ಲಿ ಈ ಒಂದು ಬಿಸಿಲು ಪರವಾಗಿಲ್ಲ. ಇದೇ ಥರ ಸಂಜೆವರೆಗೂ ಇದ್ರೆ ತಂಪಾಗಿ ಆರಾಮಾಗಿ ತೋಟಗಳಲ್ಲಿ ಕೆಲಸ ಮಾಡ್ಕೋಬೋದು. ಏನಾದರೂ ಇನ್ನೊಂದು ಸ್ವಲ್ಪ ಹೊತ್ತು 9 ಗಂಟೆ ಆ ಒಂದು ಟೈಮಲ್ಲಿ ತೋಟದಾಗಂತೂ ಇರೋಕ್ಕಾಗೋದಿಲ್ಲ. 9 ಗಂಟೆ ಮೇಲೆ ಚುರುಕಾಗಿ ಬಿಸಿಲು ಹೊಡಿತೈತೆ. ಏನು ಕೆಲಸ ಮಾಡೋಕ್ಕೂ ಬೇಜಾರು. ಯಾಕಂತ ಹೇಳಿದ್ರೆ ಒಂದು ಕಡೆ ಸೆಕೆನೇ ಸುರಿತಾ ಇರ್ತೈತೆ, ಇನ್ನೊಂದು ಕಡೆ ಬಿಸಿಲಿರುತ್ತೆ ಅಲ್ವಾ. ಆ ಥರ ಇದ್ರೆ ಒಂಥರ ಬೇಜಾರು ಕಣ್ರಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕ್ತೀನಿ ಪ್ರತಿಯೊಂದು ಕೂಡ ಸಂಜೆವರೆಗೂ ಸಾಲಾಗಿ ವಿಡಿಯೋ ಮಾಡ್ತೀನಿ. ಒಬ್ಬ ರೈತನ ಜೀವನ ಹೇಗಿರುತ್ತೆ, ಒಬ್ಬ ರೈತನ ದಿನಚರಿ ಹೇಗಿರುತ್ತೆ, ಪ್ರತಿಯೊಂದು ಕೂಡ ನೋಡಿ ಎಂಜಾಯ್ ಮಾಡಿ. ಪ್ರತಿದಿನ ಕೂಡ ನೋಡಿ ಎಂಜಾಯ್ ಮಾಡಬೇಕಂದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲಂತ ಕೊಟ್ಬಿಟ್ರೆ ಸಾಕು. ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ ಎಂಜಾಯ್ ಮಾಡಿ. ಇವಾಗ ಸದ್ಯಕ್ಕೆ ಬಂದು ಸಂಪತ್ರ ಬಂದು ನೈಟ್ ನೀರು ಓಡಿದೆಯಾ ಇಲ್ವಾ, ಕರೆಂಟ್ಗಳನ್ನ ನಾವು ಕೊಟ್ಟಿದ್ದಾರಾ ಇಲ್ವಾ ಅಂತ ಚೆಕ್ ಮಾಡಿದ್ದಾಯಿತು. ಕರೆಂಟ್ಗಳೇನೋ ನಾವು ಕರೆಕ್ಟ್ ಕೊಟ್ಟಿದ್ದಾರೆ, ಪರವಾಗಿಲ್ಲ. ಆದರೆ ಏನಪ್ಪ ಪ್ರಾಬ್ಲಮ್ ಅಂದರೆ, ನಮ್ಮ ಪೇಪರ್ ಒಳಗಡೆ ಒಂದು ಇಲಿ ಸೇರ್ಕೊಬಿಟ್ಟಿದೆ ಕಣ್ರಿ. ಅದು ತೂತು ಬಂದು ಇಲ್ಲಿರೋದು ಸಂಪಿಗೆ ಇಲ್ದಿದ್ದು, ಅದು ಸಂಪಿಗೆ ತೋಡ್ಕೊಂಡೋಗಿ ಅದಕ್ಕೆ ಕ್ಲೋರೋ ಆಟಿದೆ. ಅದರಿಂದ ಆಚೆ ಕಡೆ ಬಂತು. ಮತ್ತು ಈ ಒಂದು ಪಾರಮೂಲ ಹತ್ರ ತೋಡ್ತಾ ಇತ್ತು. ಇದೆಲ್ಲ ಸೇರಿ ಪಾರಮೂಲ ತೋಡ್ತಾ ಎಲ್ಲೋ ಬಿಟ್ಟೋಯ್ತು. ಅಲ್ಲಿ ಎಲ್ಲಿ ಬೇಕಾದ್ರೆ ತೋಡ್ಕೊಂಡ್ಲಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೆ. ಆದರೆ ಇವಾಗ ಮತ್ತೆ ಅದೇ ಬಕ್ಕಿನಾಗ ಹೋಗಿ ಈ ಪೇಪರ್ ಸುತ್ತಮುತ್ತ ಓಡಾಡ್ಕೊಂಡು ಮಣ್ಣುಗಳು ತಪ್ಕೊಂಡು ಭಲೇ ಕೆಲಸ ಕೊಡ್ತಾಯಿದೆ. ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ. ಕೈಗೂ ಸಿಗ್ತಾ ಇಲ್ಲ. ಒಡೆದು ಬಿಸಾಕೋಣ ಅಂದರೆ ಯಾವುದೇ ರೀತಿಯ ಗೊಮ್ಮಿಗೆ ನೋಡಿದೆ, ಮತ್ತು ಔಷಧಿಗೆ ನೋಡಿದೆ, ಮತ್ತು ಕಟ್ರಿಗೆ ನೋಡಿದೆ. ಏನು ಮಾಡಿದ್ರು ಬಡ್ಡಿ ಮಗನ ಬೀಳ್ತಾನೇ ಇಲ್ಲ. ಇವಾಗ ಏನು ಮಾಡ್ಬೇಕಾ ನನಗಂತೂ ಗೊತ್ತಾಗ್ತಾ ಇಲ್ಲ. ಓಕೆ ಬನ್ನಿ, ಬೆಳಗ್ಗೆ ಹೋಗಿ ಕೆಲಸ ನೋಡೋಣ. ಅದಕ್ಕಿಂತ ಮುಂಚೆ ಇವಾಗ ಏನಪ್ಪ ಮಾಡ್ತೀನಿ ಅಂತ ಹೇಳಿದ್ರೆ, ತೋಟ ಎಲ್ಲ ಒಂದು ರೌಂಡ್ ಹೊಡ್ಕೊಬತ್ತೀನಿ. ತೋಟ ಎಲ್ಲ ಒಂದು ರೌಂಡ್ ಹೊಡ್ಕೊಂಡು ಬಂದಿದ್ದಾದಮೇಲೆ ಕೆಲಸ ಕಂಟಿನ್ಯೂ ಮಾಡ್ತೀನಿ. ಕೆಲಸ ಶುರು ಮಾಡ್ತೀನಿ. ಫಸ್ಟ್ ಬಂದಿಸಾಕನೆ ನಾನು ತೋಟದಲ್ಲಿ ಕೆಲಸ ಮಾಡೋದಿಲ್ಲ. ಫಸ್ಟ್ ಬಂದಿಸಾಕನೆ ತೋಟ ಎಲ್ಲ ಒಂದು ರೌಂಡ್ ಹೊಡ್ಕೊಂಡು ಬಂದು ಅದಾದಮೇಲೆ ಕೆಲಸ. ಬನ್ನಿ ರೌಂಡ್ ಹೊಡ್ಕೊಂಡು ಬರೋಣ. ತೋಟ ಏನೋ ರೌಂಡ್ ಹೊಡ್ಯಕ್ಕೆ ಹೋಗ್ತಾಯಿದ್ದೀನಿ. ಸೂರ್ಯ ಕೂಡ ಹುಟ್ತಾ ಇದ್ದಾನೆ. ಹುಲ್ಲುಗಳ ಮೇಲೆ ಹನಿ ಬಿದ್ದಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡ್ರಿ. ತುಂಬ ಚೆನ್ನಾಗಿ ಕಾಣಿಸ್ತೈತಿ. ಈ ಗರ್ಕೆ ನೋಡ್ರಿ, ಇಲ್ಲಿ ಮೊನ್ನೆ ಬೆಂಕಿ ಬಿದ್ದಿತ್ತು, ಆದರೂ ಕೂಡ ಮಳ್ತಿದ್ದಾವೆ. ಇನ್ನು ಗರ್ಕೆ ತಿರ್ಗ ಬೆಂಕಿಗೂ ಹೋಗಿಲ್ಲ. ಇಷ್ಟೊತ್ತು ಗಂಟೆ ಕಳೆ ಹೊರ್ಕೊಂಡಿದ್ದಾಯಿತು. ಇಷ್ಟೊತ್ತವರೆಗೂ ಕಳೆ ಹೊರ್ಕೊಂಡಿದ್ದೆ. ಈಗ ಬಂದ ಸಮಯ 10 ಗಂಟೆ ಆಗಿದೆ. ಯಾಕೋ ಗೊತ್ತಿಲ್ಲ, ಇವತ್ತು 10 ಗಂಟೆಗೆಲ್ಲ ಹೊಟ್ಟೆ ಶಾನೆ ಹಸಿತೈತೆ ಕಣ್ರಿ. ಒಂದೊಂದು ಟೈಮ್ 12 ಗಂಟೆ ಆದರೂ ಹೊಟ್ಟೆ ಹಸಿಯಲ್ಲ. ಒಂದೊಂದು ಟೈಮು 10 ಗಂಟೆಗೆಲ್ಲ ಹೊಟ್ಟೆ ಹಸಿಯುತ್ತೆ. ನನ್ನ ಹೊಟ್ಟೆಗೇನೋ ಆಗೋಗಿರಬೇಕು. ಹಾಗಾಗಿ ಇವಾಗ ಊಟ ಮಾಡ್ಕೊಬರೋಕ್ಕೆ ಮನೆ ಕಡೆ ಹೊರಟಿದ್ದೀನಿ. ಬನ್ನಿ, ಏನು ಮಾಡಿದ್ರೋ ಗೊತ್ತಿಲ್ಲ. ನಮ್ಮ ಮನೇಲಿ ಹೋಗಿ ನೋಡ್ಬಿಟ್ಟು, ಏನೇ ಮಾಡಿರಲಿ ಹೊಟ್ಟೆಗೆ ತಿನ್ನಲೇಬೇಕಲ್ಲ. ಮುದ್ದೆ ಆದರೂ ತಿನ್ನಬೇಕು, ನಾಷ್ಟ ಆದರೂ ತಿನ್ನಬೇಕು, ಪೂರಿ ಚಿತ್ರಾನ್ನ ಆದರೂ ತಿನ್ನಲೇಬೇಕು ಅಲ್ವಾ. ಬನ್ನಿ ಊಟ ಮಾಡ್ಕೊಂಡು ಬರೋಣ. ನೋಡಿ, ಮಳೆ ಬಿದ್ದಿರೋ ಕಾರಣ ಅಲ್ಲಿ ಹಳ್ಳದಲ್ಲಿ ನೀರು ನಿಂತಿದೆ. ಹಂಗೆ ಹೋಗೋಕ್ಕಾಗಲ್ಲ. ಹಾಗಾಗಿ ಹಿಂಗಿಂದ ಹಂಗಾಶೆ ಹೋಗಬೇಕು. ಮನೆಗೆ ಹೋಗಿ ಟಿಫನ್ ಮಾಡಿಕೊಂಡು ಅರ್ಜೆಂಟಾಗಿ ಟಿಫನ್ ಮಾಡಿಕೊಂಡು ಮತ್ತೆ ತೋಟ ಕಡೆ ಬಂದೆ. ಏನಕ್ಕಪ್ಪ ತಿರ್ಗಾ ಅಂದರೆ ಅರ್ಜೆಂಟಾಗಿ ಏನಕ್ಕೆ ಊಟ ಮಾಡಿದೆ ಅಂತ ಕೇಳಿದ್ರೆ, ನೀವೇ ಯಾರಾದರೂ ಕೇಳಿದ್ರೆ, ಏನಪ್ಪ ಅಂದರೆ ಕರೆಂಟು ಇದೆ, ತೋಟಕ್ಕೆ ನೀರು ಹಾಯಿಸ್ಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಮಾಡಿದ್ರೆ ಸಾಕು, ಕರೆಂಟ್ ಏನೋ ಹೋಗಿದೆ ಅಂದರೆ ತೋಟಕ್ಕೆ ನೀರು ಹಾಯ್ಸೋಕ್ಕಾಗಲ್ಲ. ಅದಕ್ಕೆ ಹೋಗಿದ್ದು ಫಟಾಫಟ್ ಅಂತ ಬೇಗ ಊಟ ಮಾಡಿದ್ದು, ಟಿಫನ್ ಮಾಡ್ಕೊಂಡು ಬಂದೆ. ಇಲ್ಲಿ ಬಂದು ನೀರು ಬಿಟ್ಟೆ. ಆದರೆ ಒಂದು ಲಬ್ಬರ್ ಕಿತ್ಕೊಂಡು ಹೊರಟೋಗಿದೆ PVC ಪೈಪಲ್ಲಿ. ಅದು ಯಾವುದೋ ಕಾಲದಲ್ಲಿ ನಮ್ಮ ಮುತ್ತಾತನ ಕಾಲದಲ್ಲಿ ನಾನು ಹೋಲಿಕ್ಕೆ ಈ ಥರ ಒಂದು ಕ್ಲೋಸಿಂಗ್ ಒಂದು ಲಬ್ಬರ್ ಹಾಕಿದ್ದೆ. ಅದು ಈ ಲಾಕ್ ಇದೆಯಲ್ಲ, ಈ ಲಾಕು ಇದು ನೀರು ಓಡಿ ಸಬ್ದೋಗೈತೆ, ಕಿತ್ಕೊಂಡು ಹೊರಟೋಗೈತೆ. ಹಾಗಾಗಿ ನೀರು ಸಿಕ್ಕಾಪಟ್ಟೆ ವೇಸ್ಟ್ ಆಗ್ತಾಯಿತ್ತು. ಇವಾಗ ಆ ಕ್ಲೋಸಿಂಗ್ ಲಬ್ಬರ್ ಹೊಸದು ಎತ್ಕೊಂಡೋಗಿ ಹೋಗ್ತಾಯಿದ್ದೀನಿ ಹಾಕೋದಕ್ಕೆ. ಇದೇನು ಹೊಸದಲ್ಲ, ಸುಮಾರು ಒಂದು 3 ವರ್ಷದಿಂದ ಹಾಕಿದ್ದೆ ಒಂದು ಪೈಪ್ಗೆ. ಅದೇನು ಯೂಸ್ ಮಾಡ್ತಾರಿಲ್ಲ, ಆ ಪೈಪಲ್ಲಿ ಹೋಗಿ ಕಿತ್ಕೊಂಡ್ಬಂದೆ. ನಾವು ಹಿಂಗೆ ಏನು ಸಿಗ್ತೈತೋ ಅದನ್ನೇ ಬಳಸ್ಕೊಂಡು ಕೆಲಸ ಮಾಡ್ತಾಯಿರ್ತೀವಿ ಕಣ್ರಿ.
ಯಾವ ಪೈಪ್ಗೆ ಹಾಕೋಕ್ಕೆ ಇಷ್ಟು ಬಿಲ್ಡಪ್ ಕೊಡ್ತಾ ಇದ್ದೀನಿ ಅಂದ್ಕೊಂಡ್ರ ನೋಡ್ರಿ ಇಲ್ಲಿ ಹಾಕಿದ್ದೆ ಒಂದು ನಮ್ಮ ಮುತ್ತಾತನ ಕಾಲದಲ್ಲಿ ಹಾಕಿದ್ದೆ ಅದು ನನ್ನ ಮಗನ ನೀರು ಹೊಡಿ ಸಮದೋಗದೆ ಬಾಬಾ ನೋಡಿ ಎಷ್ಟಪ್ಪ ಹೂಲು ಇದೆ ಅದು ನೋಡ್ರಿ ಒಂಚೂರು ಸಿಗ್ಲ್ಕೊಂಡು ಹೊರ್ಟೋಗೈತೆ ಇಲ್ಲಿ ಸರಿಯಾಗಿ ಸಿಗ್ಲ್ಕೊಂಡು ಹೊರ್ಟೋಗೈತೆ ನೀರು ಸಿಕ್ಕಾಪಟ್ಟೆ ವೇಸ್ಟ್ ಆಗ್ತಾಯಿತ್ತು ಇವಾಗ ಸ್ಟಕ್ ನೀರು ಮುಗ್ತೈತೆ ಹಾಕ್ಬಿಡ್ತೀನಿ ರೀ ಇದಕ್ಕೆ 2 ಕೈ ಬೇಕು ಒಂದು ಕೈಯಲ್ಲಿ ಅಲ್ಲಾಡ್ಸೋಕ್ಕಾಗಲ್ಲ ನೋಡೋಣ ಆಗಲಿ ಅರ್ಧ ಹೋಗೈತೆ ಇನ್ನು ಅರ್ಧ ಹೋಗ್ತಾ ಇಲ್ಲೇ ರೈಟ್ ಹ್ಯಾಂಡ್ ಯೂಸ್ ಮಾಡ್ತೀನಿ ಲೆಫ್ಟ್ ಹ್ಯಾಂಡಲ್ಲಿ ಯಾಕೋ ತಾಕತ್ತಿಲ್ಲ ಅಮ್ಮಮ್ಮ ಅದು ಫುಲ್ಲು ಬಿಸಿಲಲ್ಲಿ ಒಣಗಿ ಅದು ಕೂಡ ಫುಲ್ಲು ಆಡೋಗೋಗೈತೆ ಅಮ್ಮಮ್ಮ ಅಂತೂ ಇದು ಸೇರಿಸ್ಬಿಟ್ನಪ್ಪು ಇವಾಗ ಬರಲಿ ಎಷ್ಟೇ ತೋಟಕ್ಕೆ ಪ್ರೆಸರ್ ಬಿಟ್ರೂ ಕಿತ್ಕೊಂಡೋಗಲ್ಲ ಇದು ಒಂದು ಕಾಲಕ್ಕೆ ಆಯಸ್ ಮುಗ್ದತದೆ ಇದಕ್ಕೂ ಈ ಲಬ್ಬರ್ ಏನು ಶಾಶ್ವತ ಅಲ್ಲ ಇದ್ರ ಥರನೇ ಆಯಸ್ ಮುಗ್ದತದೆ ಇದಕ್ಕೆ ನೋಡಿರಿ ಇದ್ರ ಹುಟ್ಟು ನೋಡಿರಿ ಎಷ್ಟು ವರ್ಷ ಆಗೈತೆ ಅಂತ ನಿಮಗೆ ಗೊತ್ತಾಗ್ಬಿಡ್ತೈತಿ ನೀರು ಓಡಿ ಪಾಸ್ ಆಗಿ ಈ ಒಂದು ಲಾಕ್ ಏನಿದೆ ಇದು ಸೌದೋದ್ರೆ ನೀರು ಲೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ ನೋಡಿರಿ ಇಲ್ಲಿ ಕಿತ್ಕೊಂಡಿರೋದು ಇವಾಗ ಸದ್ಯಕ್ಕೆ ಬಂದು ಇಲ್ಲಿ ಕಿತ್ಕೊಂಡೈತಿ ನೀರು ಎಷ್ಟು ವೇಸ್ಟ್ ಆಗೈತಿ ತೋರಿಸ್ತೀನಿ ಬನ್ನಿ ಇಲ್ಲಿಂದ ಹರ್ಕೊಂಡು ಬಂದು ನೋಡ್ರಿ ಇಲ್ಲಿ ಗಂಟ ಹರ್ಕೊಂಡು ಹೊರಟೋಗತ್ತೆ ಈ ಬರಗಾಲದಲ್ಲಿ ಇಷ್ಟು ನೀರು ವೇಸ್ಟ್ ಸುಮಾರು ಒಂದು 5 ಬಿನ್ಗೆ ನೀರು ಒಂದು 5 ಬಿನ್ಗೆನ 10 ಬಿನ್ಗೆನ ಹೋಗೈತೆ ಗ್ಯಾರಂಟಿ ಪಕ್ಕಾ 100% ಅಷ್ಟು ನೀರು ವೇಸ್ಟ್ ಆಗೈತೆ ಕಣ್ರಿ ಇಷ್ಟೊತ್ತು ಗಂಟ ತೋಟದಲ್ಲಿ ಆರಾಮಾಗಿ ಕೆಲಸ ಮಾಡ್ಬೋದು ಇಷ್ಟೊತ್ತಿಗೆ ಮೇಲೆ ತೋಟದಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ನೋಡ್ರಿ ಯಾವ ರೀತಿಯಾಗಿದೆ ಬಿಸಿಲು ಸಿಕ್ಕಾಪಟ್ಟೆ ಬೀಳ್ತಾ ಇದೆ ಇಂಥ ಟೈಮಲ್ಲಿ ನಾವೇನಪ್ಪ ಮಾಡ್ತೀವಿ ಅಂದರೆ ಲೈನಾಗಿ ಮರಗಳು ಉಣಿದ್ದೀನಿ ಎಲ್ಲ ಒಂದು ಜಾಗದಲ್ಲೇ ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡೋದು ಅಷ್ಟೇ ಇನ್ನು ಕೆಲಸ ಏನಿದ್ರೆ ಸಂಜೆಗೆ ಇನ್ನು ಕೆಲಸ ರಾತ್ರಿ ಏನೋ ಒಂದು ತೆಂಗಿನ ಪಟ್ಟೆ ಉದುರೋಗದೆ ನಮ್ಮ ತೆಂಗಿನ ಮರದಲ್ಲಿ ಅದು ಕಾಯಸ್ ಮುಗ್ದೋಗಿತ್ತು ಅದು ಕುದುರೋಗಿದೆ ಈ ಬೇಸಿಗೆನಲ್ಲೇ ತೆಂಗಿನ ಮರಗಳು ಉದುರೋತೈತಿ ಇದು ಇನ್ನೊಂದು ಸ್ವಲ್ಪ ದಿನ ಇದು ಕೂಡ ಉದುರುತ್ತದೆ ಇದು ಕೂಡ ಒಣಗೋಗೈತೆ ಇದು ಯಾವಾಗ ಉದುರ್ತದ ನೋಡಬೇಕು ಸದ್ಯಕ್ಕೆ ಇವಾಗ ಇದೊಂದು ಉದುರೋಗೈತೆ ಇದನ್ನೇನು ಮಾಡ್ತೀವಿ ನೀರು ಕಾಯ್ಕೊಂತೀವಿ ಏನು ಎಲ್ಲ ಯೂಸ್ಫುಲ್ ಆಗುತ್ತೆ ತೆಂಗಿನ ಗಿಡದಲ್ಲಿ ಮುಂಚೆ ಎಲ್ಲ ಬಂದು ನಮ್ಮ ತೋಟದಲ್ಲಿ ತೆಂಗಿನ ಮರ ಇಲ್ಲ ಎಳ್ನೀರು ಇಲ್ಲ ಬೇಸಿಗೆ ಟೈಮಲ್ಲಿ ಕಿತ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡು ತುಂಬ ಬೇಜಾರು ಮಾಡ್ಕೊತಾ ಇದ್ದೆ ಆದರೆ ಈಗ ನಮ್ಮ ತೋಟದಲ್ಲಿ ತೆಂಗಿನಕಾಯಿ ಮರನೂ ಕೂಡ ಇದೆ ಎಳ್ನೀರು ಕೂಡ ಬಿಟ್ಟಿದೆ ಆದರೆ ಕಿತ್ಕೊಂಡು ಕುಡಿಯೋಕ್ಕೆ ಮನಸ್ಸಿಲ್ಲ ಯಾಕಪ್ಪ ಅಂತೇಳಿದ್ರೆ ಒಂದು ತೆಂಗಿನಕಾಯಿ ಬೆಲೆ ಬಂದು 40 ರೂಪಾಯಿ 50 ರೂಪಾಯಿ ಮಾರ್ತಾ ಇದ್ದಾರೆ ನಮ್ಮ ಕಡೆ ಸಾರಿಗೆ ತಗೊಂಡೋಗ್ಬೇಕಂತ ಹೇಳಿದ್ರೆ ಮನೆ ಸಾಂಬಾರ್ಗೆ ಏನಾದ್ರು ತಗೊಂಡೋಗ್ಬೇಕಂದ್ರೆ 40 ರೂಪಾಯಿ 50 ರೂಪಾಯಿ ಕೊಟ್ಟು ತಗೊಬೇಕು ಒಂದು ಕಿತ್ಕೊಂಡು ಕುಡಿದ್ರೆ 40 ರೂಪಾಯಿ 50 ರೂಪಾಯಿ ವೇಸ್ಟ್ ಆಗ್ತೈತೆ ಅಂತ ಸುಮ್ಮನೆ ಇದ್ದೀನಿ ಹೇಗಿದೆ ನೋಡ್ರಿ ನಮ್ಮ ಬುದ್ಧಿವಂತ ಅಲ್ವಾ ಅದರಲ್ಲಿ ಇಷ್ಟು ಮಾತ್ರ ತೆಂಗಿನಕಾಯಿ ಬಿಟ್ಟಿದೆ ಎಳ್ನೀರಾಗಿದೆ ಇವಾಗ ಇನ್ನೊಂದು ತಿಂಗಳೋದ್ರೆ ಆರಾಮಾಗಿ ಮನೆಗೆ ಸಾಂಬಾರಿಗೆ ತೆಂಗಿನಕಾಯಿ ಆಗುತ್ತೆ ಹಾಗಾಗಿ ಎಲ್ಲ ಬಿಟ್ಕೊಂಡಿದ್ದೀವಿ ಕರ್ಗಕ್ಕೆ ಬಂದರೆ ಚೆನ್ನಾಗಿತ್ತು ಪಲ್ಲಾಕಿಗೆಲ್ಲ ಆಗ್ತಾಯಿತ್ತು ಆದರೆ ಕರ್ಗಕ್ಕೆ ಇದು ಬರೋದಿಲ್ಲ ಕಣ್ರಿ ಹಾಗೆ ಈ ಮರದಲ್ಲೂ ಕೂಡ ತೆಂಗಿನಕಾಯಿ ಶುರುವಾಗಿದೆ ಎಳ್ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲಿ ನೋಡ್ರಿ ಎಷ್ಟು ಪುಟಾಣಿ 2 ಅದು ನೋಡ್ರೆ ನಗು ಬರ್ತದೆ ನನಗೆ ಏನಂದರೆ ಅದನ್ನ ನೋಡಿದ್ರೆ ನನಗೆ ನಗು ಬರ್ತೈತೆ ಪುಟಾಣಿ 2 ಬಿಟ್ಟಿದೆ ಕಣ್ರಿ ಓಕೆ ಇನ್ನು ಮುಂದಕ್ಕೆ ಬೆಳೀತಾ ವಯಸ್ಸಿಗೆ ಬರ್ತಾ ಇನ್ನೂ ಜಾಸ್ತಿ ಬಂದೇ ಬರುತ್ತೆ ಇವಾಗ ಏನಪ್ಪ ಕೆಲಸ ಮಾಡ್ತೀಯ ವೆಂಕಟೇಶ ಅಂತ ನೀವು ಯಾರಾದ್ರೂ ಕೇಳಿದ್ರೆ ಇಲ್ಲ ಕಣ್ರಿ ಆಗೋಯ್ತು ಟೈಮ್ ಈಸ್ ಓವರು 11 ಗಂಟೆ ಆಯಿತು ಸಿಕ್ಕಾಪಟ್ಟೆ ಬಿಸಿಲು ಹೊಡಿತೈತೆ ಇಂಥ ಒಂದು ಬಿಸಿಲಲ್ಲಿ ಮಾಡೋದು ಯಾಕೆ ಸಂಜೆ ಬಂದು ಮಾಡ್ಕೊಳ್ಳೋಣ ಏನಂತ ಅರ್ಜೆಂಟ್ ಕೆಲಸ ಏನಿಲ್ಲ ಅರ್ಜೆಂಟ್ ಕೆಲಸ ಇದ್ದರೆ ಬಿಸಿಲಾದರೂ ಮಾಡ್ತಾಯಿದ್ದೆ ಗಾಳಿ ಆದರೂ ಮಾಡ್ತಿದ್ದೆ ಆದರೆ ಏನು ಮಾಡೋದು ಅಂತ ಎಮರ್ಜೆನ್ಸಿ ಕೆಲಸ ಏನಿಲ್ಲ ಇನ್ನು ಮತ್ತೆ ಬಂದೆ ಸಂಜೆ ಕೆಲಸ ನೋಡಿಕೊಂಡ್ರೆ ಮುಗೀತು ಓಕೆ ಫ್ರೆಂಡ್ಸ್ ಮತ್ತೆ ಸಂಜೆ ಏನೆಲ್ಲ ಮಾಡ್ದು ಬರ್ತೀನಿ ನೋಡಿ ಮತ್ತು ಮಧ್ಯಾಹ್ನ ಮೇಲೆ ಮತ್ತೆ ತೋಟ ಕಡೆ ಬಂದಿದ್ದೀನಿ ಮತ್ತೆ ತೋಟ ಕಡೆ ಬಂದು ಕಳೆ ಹೊರಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಏನಂದರೆ ಬಂದಿದ್ದು ಸುಮಾರು ಒಂದು 4 ಗಂಟೆಗೆ ಯಾಕಂದರೆ ಹೆವಿ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿತ್ತು ಆ ಒಂದು ಬಿಸಿಲಲ್ಲಿ ಬಂದು ಕೆಲಸ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸಂಜೆ ಒಂದು 4 ಗಂಟೆಗೆ ಬಂದೆ ನಾನೊಬ್ಬನೇ ಅಲ್ಲ ಇವಾಗ ನಮ್ಮಮ್ಮ ಕೂಡ ಬಂದಿದ್ದಾರೆ ಅವರು ಕೂಡ ಹೊರಿತಾ ಇದ್ದಾರೆ ಅಂದರೆ 2 ದಿನದಿಂದ ಬರಲಿಲ್ಲ ನಮ್ಮಮ್ಮ ಇವತ್ತು ಬಂದಿದ್ದಾರೆ ಕಣ್ರಿ ನನ್ನ ಜೊತೆ ಕಂಪ್ನಿ ಈಗ ನಮ್ಮಮ್ಮ ಬಂದು ಅಲ್ಲಿ ಹೊರಿತಾ ಇದ್ದಾರೆ ನಾನು ಹೊರಾರಿ ಇಲ್ಲಿದೆ ಇದನ್ನ ಎತ್ಕೊಂಡು ನಾನು ಕೂಡ ಹೋಗ್ಬೇಕು ಪ್ರೇಮಕ್ನವ್ರೆ 2 ದಿನದಿಂದ ಹೋಗಿದ್ರಿ ನಮ್ಮ ಯೂಟ್ಯೂಬಲ್ಲೇ ಕಾಣಿಸ್ಲಿಲ್ಲ ಅದಕ್ಕೆ ಇವಾಗ ನೀನು ಕಳೆಯೋದು ವಿಡಿಯೋ ಮಾಡ್ತಾಯಿದ್ದೀನಮ್ಮ ಪ್ರೇಮಕ್ಕ ನೀನು ಕಳೆಯೋದು ವಿಡಿಯೋ ಮಾಡ್ತಾಯಿದ್ದೀನಿ
ಮಾಡು ಮಾಡು. ಕಳೆ ಹೊರಿ ಅಂದರೆ ಆಗಲ್ಕ ಒಣಗಿರೋದಕ್ಕೆ ಇಳ್ಕೊತಾ ಇದೆಯಾ? ಒಳ್ಳೆ ಚಕ್ಲಿ ಮುರ್ಕ್ ಬಂದಂಗೆ ಗೊತ್ತೈತಲ್ಲಮ್ಮ. ಚಕ್ಲಿ ಮುರಿದಂಗೆ ಮುರಿತಾ ಇರ್ಬೋದು. ಏನಂದರೆ ಹಾಗಲ ಗಿಡ ಕೆಳಗಡೆ ಇರೋದು, ಅದ್ರ ಮೇಲೆ ಬಂದು ತೊಂಡೆಕಾಯಿ ಕವರ್ ಆಗ್ತಾ ಹೋಗ್ತಾ ಇದೆ. ಇವಾಗ ಒಂದು ಅರ್ಧ ಚಪ್ರ ಕವರ್ ಆಗಿದೆ, ಇನ್ನೊಂದು ಅರ್ಧ ಚಪ್ರ ಕವರ್ ಆಗಬೇಕು. ಇನ್ನು ಸುರ್ಗೆಲ್ಲ ಸ್ವಲ್ಪ ಉದುರಿಸಿದ್ದೀವಿ, ತಿರ್ಗಾ ಇನ್ನೊಂದಷ್ಟಿದ್ದಾವೆ. ಎಷ್ಟು ಉದುರಿಸಿದ್ರು ಹಂಗೆ ಇರ್ತೈತೆ, ಆಗ್ಲಿಕ್ಕೆ ಸುರ್ಗು ಕಡಿಮೆನೇ ಆಗೋದಿಲ್ಲ ಕಣ್ರಿ. ಇನ್ನು ಅದನ್ನೆಲ್ಲ ಬಂದು ಒಂದೊಂದೇ ಅಂಬುಗಳನ್ನ ಎಳ್ದು ಕೆಳಗಡೆ ಹಾಕಬೇಕು. ಚಕ್ಲಿ ಒಳ್ಳೆ ಚಕ್ಲಿ ಮುರ್ಕ್ ಬಂದಂಗೆ ಬರ್ತಾಯಿದೆ ನೋಡ್ರಿ. ಇವಾಗ ನಮ್ಮ ಅಮ್ಮ ಕೇಳ್ತಾ ಇದ್ದಾರೆ. ಏನಂದರೆ ಬೆಳಗ್ಗೆ ಮಂಚು ಟೈಮ್ದಲ್ಲಿ ಈ ಥರ ಕೀಳೋಕ್ಕಾಗೋದಿಲ್ಲ, ಒಂದು 10 ಗಂಟೆ ಆಗಬೇಕು, ಬಿಸಿಲು ಬರಬೇಕು. ಬೆಳಗ್ಗೆ ಹೊತ್ತು ಬಂದು ಕೀಳೋಕೆ ಥಂಡಿ ಇರ್ತದೆ, ಹಾಗಲಕಾಯಿ ಗಿಡ ಬರೋದಿಲ್ಲ ನಾರು. ಒಂದು 10 ಗಂಟೆ ಬಿಸಿಲು ಬಂದ್ಬಿಟ್ರೆ ನೋಡಿರಿ ಈ ಥರ ಕಿತ್ತಾಕ್ತಾ ಇರ್ಬೋದು. ಏನಂದರೆ ಪಟ್ಟಾಗಿ ಹಿಡಿಬೇಕು, ಒಂದು 2 ದಿನ 3 ದಿನ ಬಿಡು ಸಿಕ್ಕಬೇಕು. ಪಟ್ಟಾಗಿ ಹಿಡಿದ್ರೆ ಸ್ವಲ್ಪ ಕ್ಲೀನ್ ಆಗ್ತೈತೆ ಹಾಗಲ ಗಿಡ ಎಲ್ಲ ಕಿತ್ಕೊಳ್ಳಾಕ್ಬಿಟ್ಟು ಬೇರೆ ತೊಂಡೆ ಗಿಡ ಮಾತ್ರ ಮೇಲೆ ಮಾಡ್ಕೊಳೋದು. ಕತ್ಲಾಗೋವರೆಗೂ ಕಳೆ ಹೊರ್ಕೊಂಡೆ ಇದ್ರೆ ಈಗ ಸಮಯ ಬಂದು 6:30 ಆಗಿದೆ ಕಣ್ರಿ. ಸೂರ್ಯ ಕೂಡ ಮುಳುಗಿದಾನೆ. ಓಕೆ, ಇಷ್ಟೊತ್ತವರೆಗೂ ಕಳೆ ಹೊರದ್ರಿ. ಇನ್ನು ಕತ್ಲು ಮನೆ ಕಡೆ ಹೋಗೋಣ, ಮತ್ತೆ ನಾಳೆ ಬಂದು ಕೆಲಸನ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಮುಖ ಗೀಕ ತೊಳ್ಕೊಂಡು ಕೈಕಾಲು ತೊಳ್ಕೊಂಡು ಇನ್ನು ಬಟ್ಟೆ ಹಾಕ್ಕೊಂಡು ಬನ್ನಿ, ನಾನು ಇದನ್ನೆಲ್ಲ ಟಿ ಶರ್ಟ್ ಒಂದು ಹಾಕೊಂಡು ಮನೆ ಕಡೆ ಹೊರಡೋದಷ್ಟೇ ಕೆಲಸ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ರೋಟೀನ್ ಹೇಗಿತ್ತು ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ನಿಮ್ಮ ಮನಸ್ಸಲ್ಲಿ ನಮ್ಮ ಮೇಲೆ ಒಂಚೂರು ಕನಿಕರ ಇದ್ದರೆ ನೋಡ್ತಾ ಇರೋರಲ್ಲ, ಈ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ಮಿಸ್ ಮಾಡ್ದಿರ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಡೈಲಿ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಫಟಾಫಟ್ ಅಂತ ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ.